ಭಗವಾನ್ ಶ್ರೀರಾಮ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದೇವರು, ನಮ್ಮ ದೇಶದ ಹೆಮ್ಮೆಯ ಹೆಗ್ಗುರುತು, ಈ ದೇಶದ ಅಸ್ಮಿತೆ. ಇಂತಹ ಶ್ರೀರಾಮಚಂದ್ರ ಅನಾದಿ ಕಾಲದಿಂದಲೂ ಕೂಡ ಅಯೋಧ್ಯೆಯಲ್ಲಿ ಪೂಜೆಯನ್ನ ಹೊಂತಾ ಇದ್ದ. ಅದು ಕೆಲವು ಕಾಲ ನಿಂತು ಹೋಗಿತ್ತು. ಆದರೆ 500 ವರ್ಷಗಳ ನಮ್ಮವರ ಸತತ ತ್ಯಾಗ, ಸಮರ್ಪಣೆ, ಬಲಿದಾನದ ಆ ಒಂದು ಪರಿಶ್ರಮದ ಫಲವಾಗಿ ಮತ್ತೆ ಅದೇ ಸ್ಥಳದಲ್ಲಿ ಸಮಸ್ತ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಎಲ್ಲರ ಹೆಮ್ಮೆಯ ಪ್ರತೀಕವಾಗಿ ಸ್ವಾಮಿ ಅದೇ ಸ್ಥಳದಲ್ಲಿ ಪುನಃ ಬಂದು ನೆಲೆಸ್ತಾ ಇದ್ದಾನೆ. ಇದು ನಮಗೆಲ್ಲರಿಗೂ ಕೂಡ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಆನಂದದಾಯಕವಾಗಿರ್ತಕ್ಕಂತಹ ಕ್ಷಣ ಆಗಿದೆ. ಆದ್ದರಿಂದ ಇದು ಆಕ್ಷೇಪಣೆ ಮಾಡ್ತಕ್ಕಂತಹ ಕಾಲ ಅಲ್ಲವೇ ಅಲ್ಲ. ಇದು ಆನಂದವನ್ನ ಪಡ್ತಕ್ಕಂತಹ ಕಾಲ ಆಗಿದೆ, ಹೆಮ್ಮೆಯಿಂದ ಸಂಭ್ರಮ ಪಡ್ತಕ್ಕಂಥ ಕಾಲ ಆಗಿದೆ. ಆ ಸ್ವಾಮಿಯನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಭಕ್ತಿಯಿಂದ ಆ ಸ್ವಾಮಿಗೆ ಸ್ವಾಗತವನ್ನು ನೀಡಿ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಆ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಜೀವನಕ್ಕೆ ಧನ್ಯತೆಯನ್ನು ತಂದುಕೊಳ್ತಕ್ಕಂಥ ಕಾಲ ಇದಾಗಿದೆ. ಆದ್ದರಿಂದ ಈ ವಿಚಾರದಲ್ಲಿ ಯಾರು ಕೂಡ ಆಕ್ಷೇಪಣೆ ಮಾಡಬಾರದು. ಆಕ್ಷೇಪಣೆ ಮಾಡ್ತಾ ಇರತಕ್ಕಂತಹ ಸ್ವಾಮಿಗಳ ಹತ್ತಿರ ನಾವು ಕೇಳ್ಕೊಳ್ತಾ ಇದ್ದೇವೆ, ನೋಡಿ, ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇವುಗಳ ಸಂಘಟನೆ ಮತ್ತು ಸಂರಕ್ಷಣೆ ವಿಚಾರ ಬಂದಾಗ ಪ್ರತಿಯೊಬ್ಬರೂ ಕೂಡ ಸಮನ್ವಯ ದೃಷ್ಟಿಕೋನವನ್ನು ಮತ್ತು ಸಮಷ್ಟಿ ಹಿತಚಿಂತನೆಯನ್ನ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಆ ವಿಷಯವನ್ನ ವಿಚಾರ ಮಾಡಬೇಕು. ಆದ್ದರಿಂದ ಸಣ್ಣ ಪುಟ್ಟ ವಿಷಯಗಳನ್ನ ಮನಸ್ಸಲ್ಲಿಟ್ಟುಕೊಂಡು ವೈಯಕ್ತಿಕ ವಿಚಾರಗಳನ್ನ ಮುಂದಿಟ್ಟುಕೊಂಡು ಇಂತಹ ಮಹತ್ ಕಾರ್ಯ ನಡೀತಾ ಇರುವಾಗ ಯಾರೂ ಕೂಡ ಮೊಸರಲ್ಲಿ ಕಲ್ಲನ್ನು ಹುಡುಕುವಂತಹ ಕೆಲಸಕ್ಕೆ ಕೈ ಹಾಕಬಾರದು. ವೈವಿಧ್ಯತೆಯನ್ನ ಜೋಡಿಸಿಕೊಂಡು ಮುಂದಕ್ಕೆ ಸಾಗ್ತಕ್ಕಂತಹ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಂಡ್ರೆ ಅದು ನಮ್ಮ ಸಂಸ್ಕೃತಿಗೆ ಬಲವನ್ನು ತುಂಬುತ್ತದೆ. ನಾವೆಲ್ಲ ಈಗೇನು ಮಾಡಬೇಕು? ನಾವೆಲ್ಲ ಕೂಡ ವೈವಿಧ್ಯತೆಯನ್ನು ಜೋಡಿಸಿಕೊಂಡು ಮುಂದಕ್ಕೆ ಸಾಗುತ್ತಾ ನಮ್ಮ ಸಂಸ್ಕೃತಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಅಂದರೆ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಸಂಕಲ್ಪದಂತೆ ಜಗತ್ತು ನಡೀತಾ ಇದೆ. ಆದ್ದರಿಂದ ಎಲ್ಲವೂ ಅವನ ಇಚ್ಛೆ ಅಂತ. ಆದ್ದರಿಂದ ಇಂಥ ಮಹೋನ್ನತವಾಗಿರ್ತಕ್ಕಂಥ ಕಾರ್ಯ ನಡೆಯುವುದು ಕೂಡ ಆ ಸ್ವಾಮಿಯ ಸಂಕಲ್ಪ. ಆದ್ದರಿಂದ ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಆಕ್ಷೇಪಣೆ ಮಾಡ್ತಕ್ಕಂತಹ ಒಂದು ರೀತಿ ಇದೆ ನೋಡಿ, ಅದು ಖಂಡಿತವಾಗಿ ಕೂಡ ಸರಿಯಲ್ಲ. ಎಲ್ಲರೂ ಕೂಡ ಇದಕ್ಕೆ ಆಶೀರ್ವಾದವನ್ನು ಮಾಡಬೇಕು. ಪ್ರತಿಯೊಬ್ಬರು ಶ್ರದ್ಧಾಭಕ್ತಿಯಿಂದ ಈ ಕಾರ್ಯದಲ್ಲಿ ತಮ್ಮನ್ನು ಜೋಡಿಸ್ಕೋಬೇಕು. ಅದಕ್ಕೆ ಅನುಗುಣವಾಗಿ ನಮ್ಮ ಶೃಂಗೇರಿ ಶಂಕರಾಚಾರ್ಯರು ಮುಖ್ಯವಾಗಿ ಅವರು ವಿಶೇಷವಾದ ರೀತಿಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂತಹ ಆಶೀರ್ವಾದವನ್ನು ಈ ಒಂದು ಮಹತ್ ಕಾರ್ಯಕ್ಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಚಿ ಮಹಾಸ್ವಾಮಿಗಳು ಕೂಡ ಇದಕ್ಕೆ ಖುದ್ದಾಗಿ ಅಯೋಧ್ಯೆಗೆ ಹೋಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ನಾವು ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಮಠದವರು ಕೂಡ, ಶಂಕರ ಪರಂಪರೆಯ ಪ್ರತಿಯೊಂದು ಮಠದವರು ಕೂಡ ಆ ಒಂದು ಲೋಕಾರ್ಪಣೆಯ ಸಮಾರಂಭದ ದಿವಸ ವಿಶೇಷವಾಗಿರ್ತಕ್ಕಂತಹ ಶ್ರೀರಾಮನ ಆ ಒಂದು ಆರಾಧನೆಯನ್ನು ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ಸಮಸ್ತ ಶಂಕರ ಗುರು ಪರಂಪರೆ ಈ ಒಂದು ಲೋಕಾರ್ಪಣಾ ಸಮಾರಂಭದ ವಿಷಯದಲ್ಲಿ ಸಂಪೂರ್ಣವಾಗಿ ಹಿಂದೆ ಇದೆ, ಆಶೀರ್ವಾದವನ್ನು ಮಾಡ್ತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಸಮಸ್ತ ಸನಾತನ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಎಲ್ಲರೂ, ಎಲ್ಲ ಮತ, ಪಂಥ, ಸಿದ್ಧಾಂತ, ಸಂಪ್ರದಾಯ, ಸಮುದಾಯ ಎಲ್ಲರೂ ಕೂಡ ಇದನ್ನು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಭಾರತೀಯ ಹಬ್ಬವಾಗಿ ಆಚರಿಸಬೇಕು. ಆ ದಿನ ನಿಮ್ಮ ನಿಮ್ಮ ಮನೆಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಆ ಒಂದು ಶ್ರೀರಾಮನ ಆ ಒಂದು ಮಹೋತ್ಸವದ ಆರಾಧನೆಯನ್ನು ನೀವು ಮಾಡಬೇಕು. ವಿಶೇಷವಾಗಿ ಆ ದಿನ ರಾಮಾಲಯಕ್ಕೆ ಹೋಗಿ ರಾಮಚಂದ್ರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ಕೊಬೇಕು. ಹೀಗೆ ಇದನ್ನು ಎಲ್ಲರೂ ಕೂಡ ಸಮಷ್ಟಿ ಹಬ್ಬವಾಗಿ ಆಚರಿಸುವ ಮೂಲಕ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಈ ಮಂಗಳ ಕಾರ್ಯ
ಸಾಂಗವಾಗಿ ಯಶಸ್ವಿಯಾಗಿ ಸಂಪನ್ನವಾಗಲಿ. ತನ್ಮೂಲಕ ಭಗವಾನ್ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷದಿಂದ ಲೋಕಕ್ಕೆ ಮಂಗಳವಾಗಲಿ, ನಮ್ಮ ಭಾರತ ದೇಶಕ್ಕೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ.